ಹೆಂಡತಿ ಮಾತ್ ಕೇಳ್ತೀಯಾ ನನ್ ಮಗನೇ ಮೊಟಾಶ್? ಸಂತಿಗೆ ಕೈ ಚಾಚ್ತೀರಾ ನನ್ನ ಮಗಳ್ರ ಢಗಾಲ್? ನೋಡಿದ್ರ ನನ್ನ ಮಗಳು ಫಿನಿಶ್. ಕೇಳಬೇಡ ಹೆಂಡತಿ ಮಾತು, ಕೈ ಚಾಚಬೇಡ ಸಂತಿಗೆ ಅವಳಿಗೆ ಸೋತು. ಕೇಳಬೇಡ ಹೆಂಡತಿ ಮಾತು, ಕೈ ಚಾಚಬೇಡ ಸಂತಿಗೆ ಅವಳಿಗೆ ಸೋತು. ಮಾಡಬೇಡ ಹಣದಾಸೆಗೆ ಪಾಪದ ಕೆಲಸ, ಗೋಳಾಡಬೇಡ ನಂತರ ನೀ ಪ್ರತಿ ದಿವಸ. ಮೇಲೆ ಇಲ್ಲ ನರಕ ಅದು ಇರುವುದು ಇಲ್ಲೇ, ಮೇಲೆ ಇಲ್ಲ ನರಕ ಅದು ಇರುವುದು ಇಲ್ಲೇ. ಮಾಡಿದಂಥ ಪಾಪಕ್ಕೆ ಶಿಕ್ಷೆಯೂ ಇಲ್ಲೇ. ಕೇಳಬೇಡ ಹೆಂಡತಿ ಮಾತು, ಕೈ ಚಾಚಬೇಡ ಸಂತಿಂಗೆ ಅವಳಿಗೆ ಸೋತು. ಸಂಬಳ ಎಷ್ಟು ಹಾಗೆ ಹೆಂಡತಿ ಟಿವಿ ಬೇಕು, VCR ಬೇಕು, ಫ್ರಿಡ್ಜ್ ಒಡವೆ ವಸ್ತ್ರ ಬೇಕು. ಎಲ್ಲಿಂದ ತರ್ತಾನೆ ಪಾಪಿ? ಚಾಚೋಕೆ ಆರಂಭ ಕೈನ ಅದಕ್ಕೆ. ಹೆಂಡತಿ ಲಾಸೆ ಹುಟ್ಟಿದ ಹಾಗೆ ಚಪ್ಪಲಿ ಹೊಡಿ ಅದನ್ನ, ಹೆಂಡತಿ ಲಾಸೆ ಹುಟ್ಟಿದ ಹಾಗೆ ಚಪ್ಪಲಿ ಹೊಡಿ ಅದನ್ನ. ಇಲ್ದೆ ಇದ್ರೆ ಕ್ಯಾನ್ಸರ್ ಹಂಗೆ ತಿನ್ ಹಾಕ್ಬಿಡ್ದೆ ನಿನ್ನ. ಹೆಂಡತಿ ಲಾಸೆ ಹುಟ್ಟಿದ ಹಾಗೆ ಚಪ್ಪಲಿ ಹೊಡಿ ಅದನ್ನ, ಇಲ್ದೆ ಇದ್ರೆ ಕ್ಯಾನ್ಸರ್ ಹಂಗೆ ತಿನ್ ಹಾಕ್ಬಿಡ್ತೀನಿ ನಿನ್ನ. ಆಸೆ ಅನ್ನೋದು ಓಕೆ, ದುರಾಸೆ ಡೇಂಜರ್ ಕೇಳನ್ನ. ಆಸೆ ಅನ್ನೋದು ಓಕೆ, ದುರಾಸೆ ಡೇಂಜರ್ ಕೇಳನ್ನ. ಲಂಚ ತಿಂದ್ರೆ ಏನಾಗುತ್ತೋ ಸಾಕ್ಷಿ ನೋಡು ನನ್ನನ್ನ. ಮಟಾಶ್ ಕೇಳಬೇಡ ಹೆಂಡತಿ ಮಾತು, ಕೈ ಸಂಥಿಂಗೆ ಅವಳಿಗೆ ಸೋತು. ಕೇಳಬೇಡ ಹೆಂಡತಿ ಮಾತು, ಚಾಚಬೇಡ ಸಂಥಿಂಗೆ ಅವಳಿಗೆ ಸೋತು. ಸಾಯ್ತಿರೋ ಮನುಷ್ಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಲಂಚಕ್ಕೋಸ್ಕರ ನಮ್ಮನ್ನ ಸಾಯಿಸ್ತಾರೆ. ಸತ್ ಹೋದ ಅಂತಂದ್ರೆ ಶವ ಕೊಡೋದಕ್ಕೆ ಸಹ ಸಂಪಿಂಗೋಸ್ಕರ ಬಡ್ಕೊಂತಾರೆ. ಆ ಶವನ ತಗೊಂಡು ಸ್ಮಶಾನಕ್ಕೆ ಹೋದ್ರೆ ಅಲ್ಲೂ ಪಾಪಿಗಳು ಕೈ ಚಾಸ್ತಾರೆ. ಹಾಳಾದೆಲ್ಲೆಲ್ಲಿ ಹೋದ್ರು ಲಂಚ. ಇದರಜ್ಜೆ ಲಂಚ ತಗೊಳ್ಳೋ ಕೈಯನ್ನ ಕತ್ತರಿಸಾಕಬೇಕಣ್ಣ, ಲಂಚ ತಗೊಳ್ಳೋ ಕೈಯನ್ನ ಕತ್ತರಿಸಾಕಬೇಕಣ್ಣ. ಮೋಸ ಮಾಡೋ ಪಾಪಿನ ಪಬ್ಲಿಕ್ ಅಲ್ಲೇ ನೇಣು ಹಾಕ್ಬೇಕಣ್ಣ. ಲಂಚ ತಗೊಳ್ಳೋ ಕೈಯನ್ನ ಕತ್ತರಿಸಾಕಬೇಕಣ್ಣ, ಮೋಸ ಮಾಡೋ ಪಾಪಿನ ಪಬ್ಲಿಕ್ ಅಲ್ಲೇ ನೇಣು ಹಾಕ್ಬೇಕಣ್ಣ. ಬಡವರಂದೋಜೋ ಅಧಿಕಾರಿ ಅಲ್ಲೇ ಹೂತ್ ಹಾಕ್ಬೇಕಣ್ಣ, ಬಡವರಂದೋಜೋ ಅಧಿಕಾರಿನ ಅಲ್ಲೇ ಹೂತ್ ಹಾಕ್ಬೇಕಣ್ಣ. ಹೆಣ್ಣಿನ ಮಾನಭಂಗ ಮಾಡೋನ್ ಏನ್ ಮಾಡ್ಬೇಕು? ಕೇಳಬೇಡ ಹೆಂಡತಿ ಮಾತು, ಕೈ ಚಾಚಬೇಡ ಸಂಥಿಂಗೆ ಅವಳಿಗೆ ಸೋತು. ಮಾಡಬೇಡ ಹಣದಾಸೆಗೆ ಪಾಪದ ಕೆಳ, ಉಳ್ಳಾಡಬೇಡ ನಂತರ ನೀ ಪ್ರತಿ ದಿವಸ. ಮೇಲೆ ಇಲ್ಲ ನರಕ ಅದು ಇರುವುದು ಇಲ್ಲೇ, ಮಾಡಿದಂಥ ಪಾಪಕ್ಕೆ ಶಿಕ್ಷೆಯೂ ಇಲ್ಲೇ. ಕೇಳಬೇಡ ಹೆಂಡತಿ ಮಾತು, ಕೈ ಚಾಚಬೇಡ ಸಂಥಿಂಗೆ ಅವಳಿಗೆ ಸೋತು.